ಬ್ಯೂಟಿಫುಲ್ ಬ್ಯೂಟಿಫುಲ್. ಸಿ, ಈ ತರ ನಡೀತಾ ಇರ್ಬೇಕು ನಮ್ಮ ಚಿತ್ರರಂಗದಲ್ಲಿ, ಅವಾಗ್ಲೇ ಒಳ್ಳೇದಾಗೋದು. ಪ್ರತಿಯೊಬ್ಬರೂ ಇಲ್ಲಿ ಕಲಾವಿದರಿಲ್ಲ, ಸಿನಿಮಾ ಓಡ್ತಾ ಇಲ್ಲ, ಸಿನಿಮಾ ಮಾಡಕ್ ಬರಲ್ಲ ಅನ್ನೋರು ಎಲ್ಲರಿಗೂ ಒಂದು ಪಾಠ ಇದು, ಗೊತ್ತಾಯ್ತಲ್ಲ. ಇಲ್ಲಿ ಚಿತ್ರರಂಗದಲ್ಲಿ ಕಲಾವಿದರಿಲ್ವಾ? ಎಷ್ಟು ಕಲಾವಿದರಿದ್ದಾರೆ, ಎಂತೆಂಥ ಕಲಾವಿದರಿದ್ದಾರೆ ಹೇಳಿ. ನಾನು ಕೆಲವ್ರದ್ದು ಇಂಟರ್ವ್ಯೂಗಳು ನೋಡ್ತಾ ಇರ್ತೀನಿ, ಯಾರಿದಾರೀಗ ಏನ್ ಮಾತಾಡ್ತಾ ಇದ್ದೀರಾ ಅರ್ಥ ಆಗ್ತಾ ಇಲ್ಲ. ಯಾಕೆ ರಿಷಬ್ ಹೀರೋ ಅಲ್ವಾ, ಧ್ರುವ ಹೀರೋ ಅಲ್ವಾ, ಗಣೇಶ್ ಹೀರೋ ಅಲ್ವಾ, ಯಾರು ಹೀರೋಗಳಿಲ್ವಾ? ಹೊಸಬ್ರು ಬರ್ತಾಳ, ದುನಿಯಾ ವಿಜಯ್ ಹೀರೋ ಅಲ್ವಾ, ಶಿವಣ್ಣ, ಉಪೇಂದ್ರ ಅವರಾಗ್ಲಿ, ಇನ್ನೊಬ್ರು ಎಷ್ಟು ಜನ ಬೇಕ್ರಿ, ರಕ್ಷಿತ್, ಈಗ ಸೂ ಫ್ರಮ್ ಸೋ ಅಂತ ಹೇಳ್ತೀನಿ, ಯಾರು ಅಂತಾನೆ ಗೊತ್ತಿಲ್ಲ. ಇಷ್ಟು ಕಲಾವಿದರುಗಳಿರುವಂತ ಚಿತ್ರರಂಗ ನಮ್ದು. ಕರೆಕ್ಟ್. ಹಾಗಿರ್ಬೇಕಾದ್ರೆ ಮಾತು ಬಗ್ಗೆ ಕೆಲವರಿಗೆ ಸ್ವಲ್ಪ ಯಾರ್ಯಾರಿಗೋ ನೋವು ಮಾಡೋದಲ್ಲ, ನಾವು ಮಾತಾಡಕ್ ಬರುತ್ತೆ ಅಂತ. ಎಷ್ಟು ಕಲಾವಿದ್ರು ಇಲ್ಲಿ, ಎಂತೆಂತ ಸಿನಿಮಾ, ಎಷ್ಟೆಂತ ಸಿನಿಮಾ ಮಾಡ್ತಾರೆ, ಎಲ್ಲಿ ಹೋಗಿದ್ದಾರೆ ಅವ್ರು ಇವತ್ತು? ವಾಟ್ ಆರ್ ವಿ ಟಾಕಿಂಗ್ ಅಬೌಟ್ ಹಿಯರ್? ಈ ತರ ಇರ್ಬೇಕಾದ್ರೆ ಸಿನಿಮಾನೇ ಹೋಗಲ್ಲ, ಸಿನಿಮಾ ಇಲ್ಲ, ಚಿತ್ರರಂಗ ಮುಚ್ಚೋಗುತ್ತೆ ಅನ್ನೋ ಟೈಮಲ್ಲಿ ಈ ತರ ಒಂದು ಸಿನಿಮಾ ಹೋದಾಗ ಎಷ್ಟು ಹೊಸೊಬ್ಬರಿಗೆ ಇವಾಗ ಸಿನಿಮಾ ಇಟ್ಕೊಂಡು ರೆಡಿ ಮಾಡ್ಕೊಂಡು ಕೂತಿರೋ ಗೊತ್ತಾ? ಎಷ್ಟು ಜನಕ್ಕೆ ಧೈರ್ಯ ಆಗುತ್ತಾ ಇವತ್ತು? ನಮ್ಮನೆಗೆ ಬರ್ತಾರೆ ಇವಾಗ ಎಲ್ಲರೂ ಟ್ರೈಲರ್ ತೋರ್ಸಕ್ಕೆ, ಸರ್ ಆ ಸಿನಿಮಾ ಹೋಗಿದ್ದು ನಮಗೊಂದು ಧೈರ್ಯ ಬಂದಿದೆ ಸರ್, ನಮಗೊಂದು ಧೈರ್ಯ ಬಂದಿದೆ. ವಿ ಆಲ್ ನೀಡ್ ದಟ್ ಹೋಪ್ ಸರ್. ಇಟ್ಸ್ ಲೈಕ್ ಎ ಟೆಂಪಲ್. ನಾವ್ ಯಾಕೆ ಹೇಳಿ ದೇವಸ್ಥಾನಕ್ಕೆ ಹೋಗ್ತೀವಿ? ಏನೇ ತೊಂದರೆ ಇದ್ರು ದೇವಸ್ಥಾನಕ್ಕೆ ಹೋಗಿ ಬಂದಾಗ ಒಂದು ಹೋಪಲ್ಲಿ ಬರ್ತೀವಲ್ಲ, ಏನೋ ಮಾಡಿದೀನಪ್ಪ, ಹರಕೆ ಹೇಳ್ಕೊಂಡಿದ್ದೀನಿ, ನೋಡೋಣ, ಏನೋ ಇರ್ಬೋದು. ಇಟ್ಸ್ ಲೈಕ್ ದಟ್. ಎನಿ ನ್ಯೂ ಫಿಲ್ಮ್ ದಟ್ ಡಸ್ ವೆಲ್ ಇಟ್ಸ್ ಲೈಕ್ ಅ ಟೆಂಪಲ್ ಟು ದ ಅದರ್ಸ್. ಇಟ್ಸ್ ಅ ಗ್ರೇಟ್ ಥಿಂಗ್ ಅಂಡ್ ಐ ರಿಯಲಿ ವಾಂಟೆಡ್ ಟು ಅಪ್ರಿಷಿಯೇಟ್ ಹಿಮ್. ಅವ್ರನ್ನ ಆಕ್ಚುಲಿ ನಾನು ಆ ಡೈರೆಕ್ಟರ್ ಬಂದಾಗ ಬಹಳ ಒಂದು ಒಳ್ಳೆ ಕತೆ ಹೇಳಿದ್ರು ಅವರು. ಸರ್ ನಾನು ನಿಮ್ಮನ್ನ ಭೇಟಿ ಮಾಡಿದ್ದೀನಿ ಅಂದ್ರು. ಯಾವಾಗ? ಅವರು ಏನಾಗಿದೆ, ಒಂದು ತುಂಬಾ 2018 ಸಮಥಿಂಗ್ ಲೈಕ್ ದಟ್ ಆರ್ 19, ಐ ಆಮ್ ನಾಟ್ ಶ್ಯೂರ್, ಒಂದು ತುಳು ಫಿಲ್ಮ್ ಆಡಿಯೋ ಫಂಕ್ಷನ್ ಕರೆದ್ರು ನಂಗೆ. ನಾನು ಅವಾಗ ಆಗುತ್ತೆ ಆಗಲ್ಲ ಹೇಳ್ಬೇಕಾದ್ರೆ ರಾಜೇಶ್ ಭಟ್ ಅಂತ ನನ್ನೊಬ್ರು ಸ್ನೇಹಿತರು ಫೋನ್ ಮಾಡ್ಬಿಟ್ಟು, ಬಹಳ ಒಳ್ಳೆ ಹುಡುಗರು ಬಂದ್ರೆ ಆಗುತ್ತೆ ಅಂದಾಗ ಅವ್ರು ಹೇಳಿದ್ರು ಅಂತ ನಾನೇ ಟಿಕೆಟ್ ಹಾಕೊಂಡು ಹೋಗಿ, ನಾನೇ ರೂಮ್ ಹಾಕೊಂಡು ಒಂದು ಹೋಟ್ಲಲ್ಲಿ, ಅವ್ರು ಅಲ್ಲಿವರೆಗೂ ಪೋಸ್ಟ್ ಹಾಕಕ್ಕೆ ಎದುರ್ತಾ ಇದ್ರು. ಬೇರೆಯವರೆಲ್ಲ ಹೇಳ್ತಾರೆ ಎಲ್ಲಿ ಕೈ ಕೊಟ್ಬಿಟ್ಟಾರು, ಬರಲ್ಲ, ಯಾರು ಬರ್ತಾರೆ ಅಂತ. ಆ ಫಂಕ್ಷನ್ಗೆ ಹೋಗಿದ್ದೆ ನಾನು, ತುಂಬಾ ಜನ. ಅವಾಗ ಆ ಸಿನಿಮಾದ ನಿರ್ದೇಶಕರಂತವ್ರು, ಏನದ ಹೆಸರು? ಅಲ್ಲ ಅವ್ರು ಡೈರೆಕ್ಟರ್ದಲ್ಲ, ಅವ್ರಿಗೆ ಕೇಳಿ ಹೇಳ್ತಾರೆ. ಸೊ ಅವ್ರು ಹೇಳಿದ್ರು ನನ್ನ ಸಿನಿಮಾ ಆಡಿಯೋ ಫಂಕ್ಷನ್ಗೆ ಬಂದಿರಿ ಸರ್, ಅದನ್ನ ಹೇಗೆ ಬರೀಲಿ ನಾನು ಅಂತ. ಸೊ ಐ ಗೆಸ್ ವಾಟ್ ದ ಮಾರಲ್ ಆಫ್ ದಿ ಸ್ಟೋರಿ, ನೀವು ಯಾವ್ದಾದ್ರು ಒಳ್ಳೆ ಜೆಸ್ಚರ್ ಯಾರಿಗಾರು ತೋರಿಸ್ತೀರಲ್ಲ, ಇಟ್ ಕಮ್ಸ್ ಬ್ಯಾಕ್ ಟು ಯು, ದಟ್ಸ್ ಆಲ್ ಇಟ್ ಇಸ್. ಸೊ ದೇ ರಿಮೆಂಬರ್ ದಟ್. ಏನಂದ್ರೆ ನಾನು ಈ ಸಿನಿಮಾ ಸಕ್ಸಸ್ ಆದೆ ಅಂತ ನಾನು ಮೀಟ್ ಮಾಡಿದ್ದೆ, ಅವ್ರಿಗೆ ಒಂದು ವಿಶಸ್ ಮಾಡಬೇಕಿತ್ತು, ಬಟ್ ದೇ ರಿಮೆಂಬರ್ ದಟ್ ಅಂಡ್ ದೇ ವರ್ ಸೋ ಹಂಬಲ್ಡ್ ಅಂಡ್ ಐ ವಾಸ್ ಸೋ ಹ್ಯಾಪಿ ಟು ಸಿ ದೆಮ್. ದೇ ಡನ್ ಎ ಗ್ರೇಟ್ ಜಾಬ್. ಸರ್, ಜೆ ಪಿ ತುಮ್ಮಿನಾಡ್ ಜೊತೆ ಏನಾದ್ರು ಈಗ ಬಂದಿದ್ದಾರೆ, ಮೀಟ್ ಆಗಿದ್ದಾರೆ? ಅದು ಸ್ವಾರ್ಥ ಆಗ್ಬಿಡುತ್ತಮ್ಮ. ಒಂದು ಪಿಕ್ಚರ್ ಹೋಗ್ತಿದ್ದಂಗೆ ಅವ್ರನ್ನ ಕರೆದೆ ನನಗೆ ಸಿನಿಮಾ ಮಾಡಿ, ನಾನು ಸಿನಿಮಾ ಮಾಡಕ್ ಖಂಡಿತ ಕರೆದಿಲ್ಲ ಅವ್ರನ್ನ. ಒಳ್ಳೇದಾಗ್ಲಿ ಅಷ್ಟೇ. ಐ ವಾಂಟೆಡ್ ಅಪ್ರಿಷಿಯೇಟ್ ಹಿಮ್ ದಟ್ ಹಿ ಹಸ್ ಡನ್ ವೆಲ್. ವಿ ಸ್ಪೆಂಡ್ ಸಮ್ ಟೈಮ್, ವಿ ಹ್ಯಾಡ್ ಎ ಕಪ್ ಆಫ್ ಕಾಫಿ, ಐ ಆಫರ್ಡ್ ದೆಮ್ ಸಮ್ ನೈಸ್ ಕೇಕ್ಸ್ ಅಂಡ್ ಎವ್ರಿಥಿಂಗ್. ವಿ ಸ್ಯಾಟ್ ಅಂಡ್ ಸ್ಪೋಕ್. ತುಂಬಾ ಹೊತ್ತು ಮಾತಾಡಿದ್ವಿ ಸಿನಿಮಾಗಳ ಬಗ್ಗೆ, ಕಳ್ಸ್ಕೊಟ್ಟೆ ಅಷ್ಟೇ. ಕತೆ ಏನಾದ್ರು ಇದೆ ಅಂತ ಏನಾದ್ರು ಹೇಳಿದ್ರ ಸರ್ ಡೈರೆಕ್ಟರ್? ಅವರು ಏನ ತರ ಮಾತಾಡ್ಲಿಲ್ಲ. ಸಿ, ಆಸ್ ಅ ಡೈರೆಕ್ಟರ್, ಒಂದು ಸಕ್ಸಸ್ಫುಲ್ ಡೈರೆಕ್ಟರ್ ಬಂದ್ರೆ ಮಾತ್ರ ಕತೆ ಕೇಳ್ತೀನಿ ಅನ್ನೋದು ತಪ್ಪಾಗುತ್ತಲ್ಲ. ಹಾಗಾದ್ರೆ ಇವಾಗ ನನಗೆ ಮ್ಯಾಕ್ಸ್ ತಗೊಂಡ್ ಬಂದಾಗ ವಿಜಯ್ ಏನಾಗಿದ್ರು, ಯಾರು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇವರು ನಾಳೆ ಒಂದು ಕತೆ ತಗೊಂಡ್ ಬಂದ್ರೆ ಖಂಡಿತ ಕೇಳ್ತೀನಿ ನಾನು. ಐ ವಿಲ್ ಲಿಸನ್.